ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಚಾರುಗೆ ಹೆರಿಗೆ ನೋವು ಶುರುವಾಯಿತು. ಆದರೆ ಹೆರಿಗೆ ನೋವಿನ ನೋವನ್ನು ತಾಳೋಕ್ಕಾಗದೆ ಇಲ್ಲಿ ಚಾರು ತನ್ನ ಜೀವವನ್ನೇ ಕಳೆದುಕೊಂಡ್ಬಿಟ್ಲ. ಇಲ್ಲಿ ನಿಜವಾಗ್ಲೂ ದೇವರ ಮೇಲೆ ರಾಮಾಚಾರಿ ಕೋಪಗೊಂಡಿರುವುದು ಯಾಕೆ? ಅವನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಿದ್ದಂತಹ ಚಾರು ಮತ್ತು ಮಗುವನ್ನು ಕಳೆದುಕೊಂಡೇ ಬಿಟ್ರೆ ರಾಮಾಚಾರಿ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಚಾರುಳನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಾರೆ. ಆದರೆ ಇವತ್ತು ಅದೇ ಪ್ರಾಣಕ್ಕೆ ಸಂಚುಕಾರ ಬಂದಿದೆ. ನವದೀಪ್ ಮತ್ತು ವಿವೇಕ್ ರೌಡಿಗಳ ಜೊತೆಗೆ ಇಲ್ಲಿ ಚಾರು ಮೇಲೆ ಅಟ್ಯಾಕ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೇನು ಚಾರು ಮೇಲೆ ಅಟ್ಯಾಕ್ ಮಾಡಿ ಅವಳ ಕಥೆಯನ್ನು ಮುಗಿಸೇ ಬಿಟ್ಬಿಟ್ರು ಅನ್ನೋ ಒಂದು ಸಂದರ್ಭದಲ್ಲಿ ಇಲ್ಲಿ ರಾಮಾಚಾರಿ ಎಂಟ್ರಿ ಕೊಡ್ತಾರೆ. ರಾಮಾಚಾರಿ ಎಂಟ್ರಿ ಕೊಟ್ಟು ಎಲ್ರಿಗೂ ಕೂಡ ಹಿಗ್ಗಾಮುಗ ಬಾರಿಸಿ ಅಲ್ಲಿಂದ ತನ್ನ ಹೆಂಡತಿಯನ್ನು ರಾಘು ಚಾನ್ಸಿ ತರುಣ್ ಜೊತೆ ಬಚಾವ್ ಮಾಡಿ ಒಂದು ದೇವಸ್ಥಾನದೆಡೆಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ನಿಜಕ್ಕೂ ಚಾರುಗೆ ಹೆರಿಗೆ ನೋವು ಶುರುವಾಗಿರುವುದರಿಂದಾಗಿ ಇಲ್ಲಿ ಚಾರುಳನ್ನು ಹಾಸ್ಪಿಟಲ್ಗೆ ಸೇರಿಸಬೇಕಾಗಿದೆ. ಬಟ್ ಇವರು ಅಷ್ಟು ದೂರ ಕರ್ಕೊಂಡು ಹೋಗೋದು ಅಸಾಧ್ಯವಾಗುತ್ತೆ. ಅದೇ ಕಾರಣಕ್ಕೆ ಆ್ಯಂಬ್ಯುಲೆನ್ಸನ್ನು ಕರಿ ಮಾಡಲಿಕ್ಕೆ ನೋಡಿದ್ರೆ ಆ್ಯಂಬ್ಯುಲೆನ್ಸ್ ಕೂಡ ಸಿಗ್ತಾ ಇಲ್ಲ. ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗೆ ಅಲ್ಲಿ ಒಂದು ಮನೆ ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ಒಂದು ಕಾರು ಏನಾದರೂ ಬೈಕಿಗೆ ಸಿಗಬಹುದಾ ಅಂತ ಯೋಚನೆ ಮಾಡಿದಂತಹ ರಾಘು ಮತ್ತು ತರುಣ್ ಇಬ್ಬರು ಕೂಡ ಆ ಒಂದು ಮನೆ ಹತ್ರ ಹೋಗ್ತಾರೆ. ಡೋರನ್ನು ನಾಕ್ ಮಾಡ್ತಾರೆ. ಅವರು ಕೂಡ ಓಪನ್ ಮಾಡ್ತಿದ್ದಾಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇಲ್ಲಿ ನಮ್ಮವ್ರಿಗೆ ಹೆರಿಗೆ ನೋವು ಶುರುವಾಗಿದೆ, ಅವರು ದೇವಸ್ಥಾನದ ಹತ್ರ ಇದ್ದಾರೆ, ಅವ್ರಿಗೆ ಹಾಸ್ಪಿಟಲಿಗೆ ಸೇರಿಸ್ಬೇಕಾಗಿದೆ, ಇಲ್ಲಿ ನಿಮ್ಮ ಹತ್ರ ಏನಾದರೂ ಸಿಗತ್ತಾ ವೆಹಿಕಲ್ ಅಂದಾಗ ಅಯ್ಯೋ ಇಲ್ಲಪ್ಪ ಆ ರೀತಿ ಏನೂ ಸಿಗುವುದಿಲ್ಲ, ಇನ್ನೂ ತುಂಬ ದೂರ ಇದೆ, ಅಲ್ಲಿ ತನಕ ಹೋಗಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಒಂದು ಅಜ್ಜಿ ಬಂದಿದೆ, ಏನು ಮಾತಾಡ್ತಿದ್ಯಾ, ಸುಮ್ಮನೆ ನಾವೇ ಮಾಡಲ್ವಾ, ಹೋಗೋಣ ಬಾ ಅಂತ ಹೇಳ್ತಾರೆ. ಈ ಕಡೆ ನೋಡಿ ತಪ್ಪು ತಿಳ್ಕೊಬೇಡಿ, ನಾನು ಕೂಡ ಸುಳ್ಗಿದ್ದೀನಿ ಅಂತ ಎಷ್ಟೋ ಒಂದು ಹೆರಿಗೆಯನ್ನು ಮಾಡಿಸಿದ್ದೀನಿ ಅಂತ ಅಜ್ಜಿ ಹೇಳ್ತಾರೆ. ಅವರ ಸೊಸೆ ಕೂಡ ಹೌದು ನಮ್ಮಮ್ಮ ತುಂಬ ಹೆರಿಗೆನ ಮಾಡಿಸಿದ್ದಾರೆ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ರಾಘು ಮತ್ತು ತರುಣ್ಗೆ, ಒಳ್ಳೆಯದೇ ಆಯಿತು ಅಂತ ಹೇಳಿ ನಂತರ ಅವರನ್ನು ಕರ್ಕೊಂಡು ದೇವಸ್ಥಾನದಡಿಗೆ ಬರ್ತಿದ್ದಾರೆ. ಜೊತೆಗೆ ಏನಾಯಿತು ಏನು ಅನ್ನೋ ಸತ್ಯವನ್ನು ಕೂಡ ಅವ್ರಿಗೆ ತಿಳಿಸ್ತಾರೆ. ಇಲ್ಲಿ ಯಾವುದೋ ರೌಡಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಮುಂದಾಗ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಲೇಬರ್ ಪೇನ್ ಶುರು ಆಯಿತು. ಹಾಗಾಗಿ ನಾವು ಅವರಿಂದ ಬಚಾವ್ ಮಾಡಿ ದೇವಸ್ಥಾನದಡಿಗೆ ಕರ್ಕೊಂಡು ಬಂದ್ವಿ. ಬಟ್ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂದರೆ ವೆಹಿಕಲ್ ಬೇಕಾಗಿದೆ, ಅದೇ ಕಾರಣಕ್ಕೆ ನಿಮ್ಮ ಹತ್ರ ಬಂದಿದ್ದು. ಆದರೆ ನಿಜವಾಗ್ಲೂ ನೀವು ಸುಲಗಿದ್ದೀರಿ ಅನ್ನೋದನ್ನು ನೋಡಿ ತುಂಬಾ ಖುಷಿ ಆಯಿತು. ಆದಷ್ಟು ಬೇಗ ಹೋಗಿ ಅವರನ್ನು ಕಾಪಾಡಬೇಕು ಅಂತ ಕರೆದುಕೊಂಡು ಬರ್ತಿರ್ತಾರೆ ರಾಘು ಮತ್ತು ತರುಣ್. ಬಟ್ ಅದೇ ಒಂದು ಸಮಯಕ್ಕೆ ನವದೀಪ್ ಮತ್ತು ವಿವೇಕ್ ಅಲ್ಲಿಗೆ ರೌಡಿಗಳ ಜೊತೆ ಬರ್ತಾರೆ. ತಕ್ಷಣ ಅಲ್ಲಿಂದ ಔಸ್ಕೊಂಡ್ಬಿಡ್ತಾರೆ ರಾಘು ಮತ್ತು ತರುಣ. ಈ ಕಡೆ ನವದೀಪ್ ಅವರು ಬಂದಿದ್ದ ಇಲ್ಲಿ ನನ್ನ ಸೊಸೆಗೆ ಲೇಬರ್ ಪೇನ್ ಶುರುವಾಗಿತ್ತು, ಹಾಗಾಗಿ ಇಲ್ಲೇ ಇದ್ದೀವಿ ಅಂತ ನನ್ನ ಮಗ ಹೇಳ್ದ. ಅವರು ನಾವು ಹುಡ್ಕೊಂಡು ಬಂದ್ವಿ, ನಿಮಗೇನಾದರೂ ಗೊತ್ತಾ ಅಂದಾಗ ಹೌದಾ ಹೌದು ಒಬ್ಬರು ನಮ್ಮನ್ನು ಕರ್ಕೊಂಡು ಹೋಗೋಕೆ ಬಂದಿದ್ರು, ನಾವು ಕೂಡ ಕೇಳಿದ್ವಿ ಯಾಕೆ ಏನು ಅಂತ. ಆಗ ಅವ್ರಿಗೆ ಹೆರಿಗೆ ನೋವು ಶುರುವಾಗಿದೆ ಅಂತ ಹೇಳಿದರು. ಅವರು ಇದೇ ದಾರಿಯಲ್ಲಿ ಈಗ ತಾನೇ ಹೋದ್ರು, ಹೋಗಿ ಅಂತ ಹೇಳಿ ಅವರನ್ನು ದಾರಿ ತಪ್ಪಿಸಿ ಕಳಿಸ್ಬಿಡ್ತಾರೆ. ನಂತರ ರಾಘು ಮತ್ತು ತರುಣ್ ಅಲ್ಲಿಗೆ ಬಂದಿದ್ದೆ, ನಿಮಗೆ ತುಂಬ ಥ್ಯಾಂಕ್ಸ್, ಎಷ್ಟು ಧನ್ಯವಾದ ಹೇಳಿದರು. ಅದು ನಿಮ್ಗೆ ಹೇಗೆ ಗೊತ್ತಾಯಿತು ಅವರು ರೌಡಿಗಳು ಅಂತ ಅಂದಾಗ ಅವ್ರಗಳ ಜೊತೆ ಇದ್ರಲ್ಲ ರೌಡಿಗಳು, ಅವ್ರು ನೋಡಿದ್ರೆ ಗೊತ್ತಾಗೋದಿಲ್ವ ಅವರು ಆಗಂತುಕ್ರೆ ಅಂತ. ನಡಿಯಪ್ಪ ಮೊದಲು ಎಲ್ಲಿದ್ದಾರೆ ಅವರು ಹೇಳುವ ಅಂದಾಗ, ಇಲ್ಲೇ ದೇವಸ್ಥಾನದ ಹತ್ರ ಅಂದಾಗ ಮೊದಲು ನಡಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಈ ಕಡೆ ಚಾರುಗೆ ಆ ಒಂದು ಪೇನನ್ನು ತಡೆಯೋಕೆ ಆಗ್ತಿಲ್ಲ. ರಾಮಾಚಾರಿ ನನ್ನಿಂದ ಆಗ್ತಿಲ್ಲ, ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾಯಿತು, ಇನ್ನು ಯಾವುದೇ ಕಾರಣಕ್ಕೂ ಈ ಒಂದು ನೋವನ್ನು ತಡೆಯಲಿಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ. ನನಗೆ ಯಾಕೋ ನನ್ನ ಮಗುಗೆ ನನ್ನ ಜನ್ಮ ಕೊಟ್ಟು ಸತ್ತು ಹೋಗ್ಬಿಡ್ತೀನಿ ಅಂತ ಅನ್ನಿಸ್ತದೆ. ಖಂಡಿತವಾಗ್ಲೂ ನಾನೇನಾದರೂ ಸತ್ತು ಹೋಗ್ಬಿಟ್ರೆ ನೀನೇ ನನ್ನ ಮಗುವನ್ನು ತಾಯಿ ತಂದೆಯಾಗಿ ನೋಡ್ಕೋಬೇಕು, ಯಾವುದೇ ಕಾರಣಕ್ಕೂ ನನ್ನ ಮಗುನ ಕೈ ಬಿಡಬೇಡ ಅಂತ ಕೇಳ್ಕೊತಿದ್ರೆ ಏನು ಮಾತಾಡ್ತಿದ್ದಾರೆ ಚಾರು ಮೇಡಮ್, ನೀವು ಇಲ್ಲದೆ ನಾನು ಇರ್ತೀನ, ನೀವು ಆ ರೀತಿ ಏನೂ ಅನ್ಕೋಬೇಡಿ, ಖಂಡಿತವಾಗ್ಲೂ ನಿಮ್ಗೇನೂ ಆಗೋದಿಲ್ಲ, ಧೈರ್ಯವಾಗಿರಿ, ನಾನಿದ್ದೀನಲ್ವ ನಿಮ್ಮ ಜೊತೆ, ಯಾಕೆಷ್ಟು ತಪ್ಪಾಗಿ ಮಾತಾಡ್ತಿದ್ದಾರೆ ಅಂತ ರಾಮಾಚಾರಿ ಹೇಳ್ತಿದ್ದಾನೆ ಚಾರುಗೆ. ಆದರೆ ಚಾರು ಮಾತ್ರ ಇಲ್ಲ, ನನಗೆ ಯಾಕೋ ಅದೇ ರೀತಿ ಅನ್ನಿಸ್ತದೆ ಅಂತ ಹೇಳಿ ಹೇಳ್ತಿದ್ದಾಗೆ ಅಲ್ಲಿಗೆ ರಾಘು ಮತ್ತು ತರುಣ ಒಂದು ಅಜ್ಜಿ ಮತ್ತು ಅವರ ಸೊಸೆ ಜೊತೆ ಬರ್ತಾರೆ. ಇವರು ನಿಮಗೆ ಸಹಾಯ ಮಾಡೋಕೆ ಬಂದಿದ್ದಾರೆ, ಖಂಡಿತ ಇವರು ಕೂಡ ಸುಲಗಿತೆಯರು, ಇಂಥ ಎಷ್ಟೋ ಹೆರಿಗೆಯನ್ನು ಮಾಡಿಸಿದಾರಂತೆ ಅಂತ ಒಳ್ಳೆಯದೇ ಆಯಿತು ಅಂತ ರಾಮಾಚಾರಿ ಹೇಳ್ತಾರೆ. ತದನಂತರ ಇಲ್ಲಿ ಅಯ್ಯೋ ನಾವು ಬರೋ ಇದರಲ್ಲಿ ಇದನ್ನೇ ಮರ್ತು ಬಿಟ್ವಲ್ಲ ಬಟ್ಟೆಗಳನ್ನ ಅಂತ ಅಂದ್ಕೊಂಡಿದ್ದೆ. ಅವ್ರದ್ದೇ ಶಾಲು ಒಂದು ಹೊದಿಕೆ ಇರುತ್ತೆ, ಅದರಲ್ಲೇ ಎಲ್ಲವನ್ನ ಕೂಡ ಮುಚ್ಚಿಡ್ತಾರೆ. ನಂತರ ನೋಡಪ್ಪ ಹೊರಗಡೆ ಹೋಗಪ್ಪ ನೀನು ಅಂತ ಹೇಳಿ ಎಲ್ಲರನ್ನ ಕೂಡ ಹೊರಗಡೆ ಕಳಿಸ್ತಾರೆ. ಈ ಕಡೆ ಮಗು ತಿರ್ಕೊಂಡ್ಬಿಟ್ಟಿದೆ. ಅವರು ಕೂಡ ತುಂಬ ಪ್ರಯತ್ನ
ಪ್ರಯತ್ನ ಪಡ್ತಿದ್ದಾರೆ. ಈ ಕಡೆ ಚಾರುಗೆ ಆಗತ್ತಮ್ಮ, ನಿನ್ನಿಂದ ಸಾಧ್ಯ ಆಗುತ್ತೆ, ಹೆದರ್ಕೋಬೇಡ, ಧೈರ್ಯವಾಗಿರು, ಶಕ್ತಿ ಮೀರಿ ಪ್ರಯತ್ನ ಮಾಡು, ಸುಮ್ಮನೆ ವಿನಾಕಾರಣ ಭಯ ಪಡಬೇಡ ಅಂತೆಲ್ಲ ಧೈರ್ಯವನ್ನ ತುಂಬುತ್ತಿದ್ದಾರೆ ಅಜ್ಜಿ. ಈ ಕಡೆ ಚಾರು ಅಂತೂ ಇಲ್ಲ, ನನ್ನಿಂದ ಆಗೋದಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಈ ಕಡೆ ಝಾನ್ಸಿ ಕೂಡ ಅಲ್ಲೇ ಇದ್ದಾಳೆ, ಚಾರು ಏನೂ ಆಗೋದಿಲ್ಲ ಅಂತ ಆಕೆ ಕೂಡ ಧೈರ್ಯವನ್ನ ತುಂಬುತ್ತಿದ್ದಾರೆ. ಈ ಕಡೆ ರಾಮಾಚಾರಿ ದೇವ್ರನ್ನ ಕೇಳ್ಕೊತಿದ್ದಾರೆ. ಆ ಕಡೆ ನವದೀಪ್ ವಿವೇಕ್ ರೌಡಿಗಳ ಜೊತೆ ಎಲ್ಲಾ ಕಡೆ ಹುಡುಕ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಚಾರು ಆಗ್ಲಿ ಚಾರಿ ಆಗ್ಲಿ ಕಾಣ್ ಸಿಗ್ತಿಲ್ಲ. ಇತ್ತ ಕಡೆ ಪಲ್ಲವಿ ತನ್ನ ಗಂಡನ ಜೊತೆ ಫೋನ್ನಲ್ಲಿ ಮಾತಾಡ್ಬೇಕಿದ್ರೆ ಅಲ್ಲಿಗೆ ಗಣಪತಿ ಅವ್ರು ಬರ್ತಾರೆ. ಏನಮ್ಮ ಇದೆಲ್ಲ ಎಲ್ಲ ಕೂಡ ಸರಿ ಹೋಯ್ತಲ್ವಾ, ಏನಿದು ಫೋನಲ್ಲೇ ಮಾತಾಡ್ಕೊಂಡಿರೋದು, ಹೋಗ್ಬೋದಲ್ವಾ ನಿನ್ನ ಮನೆಗೆ, ಕೇಳಿದ್ರೆ ನಾನು ಎಲ್ಲ ಮಾಡೇ ಹೋಗ್ತೀನಿ ಅಂತ ಹೇಳ್ತೀಯ, ಹೀಗಾದ್ರೆ ಹೇಗೆ, ಅವಕಾಶ ಸಿಕ್ತಾಗ ಅದನ್ನ ಬಳಸ್ಕೋಬೇಕಮ್ಮ. ಹೇಗೂ ಇಲ್ಲಿ ಡಿವೋರ್ಸ್ ಆಗಿದೆ, ಅನಿತಾ ಮತ್ತೆ ರಾಘು ಮದ್ವೆ ಕೂಡ ಫಿಕ್ಸ್ ಆಗಿದೆ, ನೀನು ಹೋಗಿ ಅಲ್ಲಿ ನಿನ್ನ ಸ್ಥಾನಮಾನವನ್ನ ಕಳಿಸ್ಕೊಂಡು ನಿನ್ನ ಸಂಸಾರ ಶುರು ಮಾಡ್ಬೇಕಲ್ವಾ ಅಂತ ಗಣಪತಿ ಅಂಕಲೇ ಹೇಳ್ತಿದ್ರೆ. ಇಲ್ಲ ಮಾವ, ನಾನು ಎಲ್ಲವನ್ನ ಕೂಡ ಮಾಡೇ ಹೋಗುದು ಅಂತ ಹೇಳ್ತಿದ್ದಾಳೆ ಪಲ್ಲವಿ. ಹೇಗೂ ಅಣ್ಣಂಗೂ ಅವಳಿಗೂ ಡಿವೋರ್ಸ್ ಆಗಿದೆ, ಇನ್ನೇನು ಪ್ರಾಬ್ಲಮ್ ಇಲ್ವಲ್ಲ ಅಂತಾಗ ಹೀಗಮ್ಮ ಪ್ರಾಬ್ಲಮ್ ಇಲ್ಲ ಅಂತ ಹೇಳಲಿಕ್ಕಾಗತ್ತೆ. ಮದುವೆ ತನಕ ಬಂದು ಎಷ್ಟು ಮದುವೆಗಳು ಮುರಿದು ಹೋಗಿಲ್ಲ, ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ, ನಿನಗೆ ಚೆನ್ನಾಗಿ ಗೊತ್ತಿದೆ ಅನ್ಕೋತೀನಿ. ಈ ಕಡೆ ರಾಘು ಮತ್ತೆ ಝಾನ್ಸಿಗೆ ಡಿವೋರ್ಸ್ ಆಗಿರ್ಬೋದು, ಆದರೆ ಅವರ ಮನಸ್ಸು ಇನ್ನೂ ಕೂಡ ಅವರ ಪ್ರೀತಿಯಲ್ಲೇ ಇದೆ. ಅವರು ಮಾನಸಿಕವಾಗಿ ಇನ್ನೂ ಕೂಡ ಒಬ್ರಿಗೊಬ್ರು ಹತ್ರನೇ ಆಗಿದ್ದಾರೆ. ಅದು ನಿನಗೂ ಗೊತ್ತು, ನನಗೂ ಗೊತ್ತು. ಏನಾದರೂ ಅವರಿಬ್ರು ಮಗದೊಮ್ಮೆ ಭೇಟಿಯಾಗಿ ಇಬ್ರು ಕೂಡ ಭೇಟಿ ಆಗಿದ್ದೆ ಮನಸ್ಪಿಚ್ಚಿ ಮಾತಾಡ್ಕೊಂಡು ಮತ್ತೆ ಒಂದಾಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ ನೀನು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಗೂ ಸಮಯ ಸಿಕ್ಕಿದೆ, ಹೋಗಿ ಸೇರ್ಕೊಂಡ್ಬಿಡು, ನಿಮ್ಮ ಮತ್ತೆ ಮನೆಗೆ ಸಂಸಾರ ಶುರು ಮಾಡ್ಕೊ ಅಂತ ಹೇಳಿದಾಗ, ಇಲ್ಲ ದೊಡ್ಡಪ್ಪ, ಖಂಡಿತವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡುವುದಿಲ್ಲ, ನಿಜವಾಗ್ಲೂ ನಾನು ನನ್ನ ಒಂದು ಚಾಲೆಂಜನ್ನ ಸಕ್ಸಸ್ ಮಾಡೇ ಹೋಗೋದು, ಅನಿತಾ ಈ ಮನೆಗೆ ಬಂದಮೇಲೆ ನಾನು ಆ ಮನೆಗೆ ಕಾಲಿಡೋದು ಅಂತ ಹೇಳಿ ಪಲ್ಲವಿ ತನ್ನ ಮಾವನ ಹತ್ರ ಹೇಳ್ತಿದ್ದಾಳೆ. ತದನಂತರ ಇತ್ತ ಕಡೆ ಚಾರುಗೆ ಎಷ್ಟು ಹೇಳಿದ್ರು ಕೂಡ ಅವಳಿಗೆ ಆ ಪೇನನ್ನು ತಡ್ಕೊಳ್ಳೋಕೆ ಆಗೋದಿಲ್ಲ. ಕೊನೆಗೂ ಆಕೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಿದ್ದಾಳೆ. ಈ ಕಡೆ ರಾಮಾಚಾರಿ ಬಂದು, ಚಾರು ಮೇಡಮ್ ನಿಮ್ಗೆ ಏನೂ ಆಗಲ್ಲ, ಪ್ರಜ್ಞೆ ತಪ್ಪಬೇಡಿ, ನಾನಿದ್ದೀನಿ ಅಂತಿದ್ದಾರೆ. ಆ ಕಡೆ ಅಜ್ಜಿ ಕೂಡ, ನೋಡಮ್ಮ ನೀನು ಪ್ರಜ್ಞೆ ತಪ್ಪಾರ್ದು ಅಂತಾನೆ ಹೇಳ್ತಿದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ ಚಾರು ಪ್ರಜ್ಞೆಯನ್ನ ತಪ್ಪೇ ಬಿಟ್ಲು. ಏನಾಯ್ತು ಇವ್ರಿಗೆ ಮೇಡಮ್ ಅವ್ರಿಗೆ ಅಂತ ಹೇಳಿ ರಾಮಾಚಾರಿ ಕೇಳ್ತಿದ್ರೆ, ನೋಡಪ್ಪ ಅವಳು ಹೆದರ್ಕೋತಾಳೆ ಅಂತ ನಾನು ಹೇಳಲಿಲ್ಲ, ಅವಳು ಮಗು ತಿರ್ಕೊಂಡ್ಬಿಟ್ಟಿದೆ, ನಾವೇನೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಅವಳು ಭಯಪಡ್ತಾಳೆ ಅಂತ ನನಗೆ ಹೇಳಲಿಕ್ಕೆ ಹೋಗಲಿಲ್ಲ. ಈ ಕಡೆ ಈ ಹುಡುಗಿ ಎಚ್ಚರ ಆಗದೆ ಇದ್ರೆ ನಾನು ಏನು ಕೂಡ ಮಾಡೋಕ್ಕಾಗೋದಿಲ್ಲ, ದೇವರೇ ಎಲ್ಲವನ್ನ ಕೂಡ ಮಾಡಬೇಕಾಗತ್ತೆ, ದೇವ್ರ ಮೇಲೆ ಭಾರ ಹಾಕಬೇಕು ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಇದರಿಂದ ರಾಮಾಚಾರಿ ಕುಸ್ತು ಹೋಗ್ತಾರೆ. ನಂತರ ದೇವ್ರ ಮುಂದೆ ಬಂದದ, ನಿಜವಾಗ್ಲೂ ನೀನಿದೆಯಾ, ಎಷ್ಟು ಪರೀಕ್ಷೆ ಮಾಡ್ತೀಯಾ, ಅವ್ರಿಗೆ ಏನು ಮಾಡಿದ್ದಾರೆ ಅಂತ ಈ ರೀತಿ ನನ್ನ ಮಗು ನನ್ನ ಹೆಂಡ್ತಿನ ಕಿತ್ಕೊಳ್ಳೋಕೆ ನೋಡ್ತಿದ್ಯಾ, ಅವ್ರಿಲ್ಲ ಅಂದರೆ ಖಂಡಿತ ನಾನು ಕೂಡ ಇರುವುದಿಲ್ಲ, ದಯವಿಟ್ಟು ನೀನಿದೆಯಾ ಅನ್ನೋದನ್ನ ತೋರಿಸು, ನೀನೇನಾದರೂ ಈಗ ನನ್ನ ಹೆಂಡ್ತಿಗೆ ನನ್ನ ಮಗುಗೆ ಒಳ್ಳೇದು ಮಾಡದೇ ಇದ್ರೆ ಖಂಡಿತವಾಗ್ಲೂ ನೀನಿಲ್ಲ ಅನ್ನೋದೇ ಖಾತ್ರಿ ಆಗ್ಬಿಡತ್ತೆ ಅಂತ ಹೇಳಿ ಕುಸ್ತು ಕೂತು ರಾಮಾಚಾರಿ ದೇವ್ರ ಹತ್ರ ಕೇಳ್ಕೊತಿದ್ದಾರೆ. ಈ ಕಡೆ ದೇವ್ರ ಹತ್ರ ರಾಮಾಚಾರಿ ಕೇಳ್ಕೊತಿದ್ದಾಗೇನೆ ಅಲ್ಲಿ ಒಂದು ಅಜ್ಜಿ ದೇವ್ರ ರೀತಿ ಅಲ್ಲಿಗೆ ಪ್ರತ್ಯಕ್ಷರಾಗ್ತಾರೆ. ದೇವಿನೇ ನಿಜವಾಗ್ಲೂ ಚಾರುಳನ್ನ ಕಾಪಾಡೋಕೆ ಬಂದ್ರು ಅಂತಾನೆ ಹೇಳ್ಬಹುದು. ಬಂದಿದ್ದೆ ಇಲ್ಲಿ ಚಾರುಗೆ ಹೆರಿಗೆ ಮಾಡಿಸ್ತಾರೆ. ಕೊನೆಗೂ ಇಲ್ಲಿ ಚಾರು ಸಾವಿನ ದವಡಿಯಿಂದ ಚಾರು ಮತ್ತೆ ಮಗು ಪಾರಾಗಿದೆ. ಇಲ್ಲಿ ರಾಮಾಚಾರಿ ಚಾರು ಮತ್ತೆ ಮಗುವನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಚಾರುವಿನ ಮಡಿಲಿಗೆ ರಾಮಾಚಾರಿಯ ಪ್ರೀತಿಯ ಕುಡಿ ಮಗು ಸೇರಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ